Hi, my dearest English literature learners. Welcome back to your English Academy YouTube channel, my dear students. Okay, in this video class, we will learn one of the most beautiful poem, that is Goodbye Party for Miss Pushpa T.S., written by Nizim Ezekiel. Okay, it is a satire, and in this poem the Nizim Ezekiel used that how the Indians use English. ನಮ್ಮ ಭಾರತೀಯರು ಇಂಗ್ಲೀಷನ್ನು ಯಾವ ರೀತಿ ಯೂಸ್ ಮಾಡ್ತಾರೆ, ಈ ಬಟ್ಲರ್ ಇಂಗ್ಲೀಷ್ ಅಂತ ಕರೀತಾರಲ್ಲ, ಬಾಬು ಇಂಗ್ಲೀಷ್ ಅಂತ ಕರೀತಾರಲ್ಲ, ಆ ರೀತಿ ಕನ್ನಡದ ಹಾಗೆ ಯೂಸ್ ಮಾಡಿರ್ತಕ್ಕಂಥ ಇಂಗ್ಲೀಷನ್ನು ಈ ಪೋಯಮಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ we will see about the poet. Who is the poet here? Nizim Ezekiel. We will see about him. Who is he? What is he? Then what are the contribution he has given to the English literature? Okay, we will see about the poet. Nizim Ezekiel, one of the India's foremost poets writing in English. ಈ ನಿಜಿಮ್ ಎಜಿಕಿಲ್ ಅವರು ಅತ್ಯಂತ ಒನ್ ಆಫ್ ದ ಫಾರ್ಮೋಸ್ಟ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಈ ಒಂದು ಇಂಗ್ಲೀಷನ್ನು ಬರೀತಕ್ಕಂಥ ಭಾರತೀಯರಲ್ಲಿ ಕೂಡ ಒಬ್ಬರು. ಆ್ಯಂಡ್ ಹಿ ವಾಸ್ ಬಾರ್ನ್ ಆನ್ 16th December 1924 ಇನ್ ಮುಂಬೈ. 1924 ಮುಂಬೈ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ 16ನೇ ತಾರೀಕು ಅವರ ಜನ್ಮವನ್ನು ತಾಳ್ತಾರೆ. ಆ್ಯಂಡ್ ನಿಜಿಮ್ ಎಜಿಕಿಲ್ ವಾಸ್ ಎಜುಕೇಟೆಡ್ ಇನ್ ಮುಂಬೈ ಆ್ಯಂಡ್ ಇನ್ ಲಂಡನ್. ತಮ್ಮ ಪ್ರಾರಂಭದ ಎಜುಕೇಷನನ್ನು ಮುಂಬೈಯಲ್ಲಿ ಮುಗಿಸ್ತಾರೆ, ಒಂದು ಹೈಯರ್ ಎಜುಕೇಷನನ್ನು ಲಂಡನಲ್ಲಿ ಮುಗಿಸ್ತಾರೆ. ದೆನ್ ನೆಕ್ಸ್ಟ್ ಹೀಸ್ ಫಸ್ಟ್ ಪೊಯೆಟ್ರಿ ಕಲೆಕ್ಷನ್ ವಾಸ್ ಫಾರ್ಚೂನ್ ಪ್ರೆಸ್. ಅವರ ಒಂದು ಫಸ್ಟ್ ಈ ಒಂದು ಪದ್ಯದ ಸಂಗ್ರಹಣೆ ಯಾವುದಪ್ಪ ಅಂದ್ರೆ ಫಾರ್ಚೂನ್ ಪ್ರೆಸ್. ನೆಕ್ಸ್ಟ್ Nizim Ezekiel joined the Illustrated Weekly of India in 1953. ಇವು ಇಲಿಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾನ 1953ರಲ್ಲಿ ಅವರು ಜಾಯಿನ್ ಆಗ್ತಾರೆ. ಆ್ಯಂಡ್ ವಾಸ್ ದೇರ್ ಫಾರ್ 2 years. ಹಿ ಪ್ರೊಡ್ಯೂಸ್ ಸೆವರಲ್ ವಾಲ್ಯೂಮ್ಸ್ ಆಫ್ ವರ್ಸ್ ಆ್ಯಂಡ್ ಪ್ಲೇಸ್. ಈ ಒಂದು ಇಲಿಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಇಲ್ಲಿ ಸೇರ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಬಹಳಷ್ಟು ಸೆವರಲ್ ವಾಲ್ಯೂಮ್ಸ್ ಅಂದರೆ ಬಹಳಷ್ಟು ಪುಸ್ತಕಗಳನ್ನು ಅವರು ಬರೀತಾರೆ. ಆಫ್ ವರ್ಸ್ ಆ್ಯಂಡ್ ಪ್ಲೇಸ್, ನಾಟಕಗಳನ್ನು ಕೂಡ ಬರೀತಾರೆ. ಈಸ್ ನಾಟ್ ಓನ್ಲಿ ದ ಪೊಯೆಟ್ ಬಟ್ ಆಲ್ಸೋ ದ ಪ್ಲೇ ರೈಟರ್ ಆ್ಯಂಡ್ ವಾಸ್ ಆ್ಯನ್ ಆರ್ಟ್ ಕ್ರಿಟಿಕ್. ಈ ಕಲೆಯನ್ನು ಕ್ರಿಟಿಕ್ ಮಾಡ್ತಕ್ಕಂಥ, ವಿಮರ್ಶೆ ಮಾಡ್ತಕ್ಕಂಥವರು ಕೂಡ ಈ ನಿಜಿಮ್ ಎಜಿಕಿಲ್ ಅವರು. ಈ ನಿಜಿಮ್ ಎಜಿಕಿಲ್ ಅವರು ಈ ಒಂದು ಇನ್ 2004 ಅಟ್ ದ ಏಜ್ ಆಫ್ 79, ತಮ್ಮ 79ನೇ ವಯಸ್ಸಿನಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಸಾವನ್ನು ಒಪ್ಕೊಳ್ತಾರೆ. ಅವರಿಗೆ ಸಾವು ಆಗುತ್ತೆ. ಅವರ ಒಂದು 79 ವಯಸ್ಸಿನಲ್ಲೇ ಈ ಒಂದು ಜಗತ್ತನ್ನು ಬಿಟ್ಟು ತೆರಳುತ್ತಾರೆ. ಈ ಒಂದು ಪೋಯಮ್, ದಿಸ್ ಪೋಯಮ್ ಈಸ್ ಟೇಕನ್ ಫ್ರಮ್ ಹಿಸ್ ಬುಕ್ ಕಲೆಕ್ಟೆಡ್ ಪೋಯಮ್ಸ್. ಯಾವ ಪೋಯಮ್ಮು? ಗುಡ್ ಬೈ ಪಾರ್ಟಿ ಮಿಸ್ T.S. ಪುಷ್ಪ. ಈ ಪೋಯಮನ್ನು ಅವರ ಒಂದು ಕಲೆಕ್ಟೆಡ್ ಪೋಯಮ್ಸು 1952 ಮತ್ತು 1988ವರೆಗೆ ಬರೆದಿರ್ತಕ್ಕಂಥ ಈ ಎಲ್ಲ ಪೋಯಮ್ಗಳಲ್ಲೇ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮುಂದೆ ಅವರಿಗೆ 1988ರಲ್ಲಿ ಏನು ಸಿಗುತ್ತಪ್ಪ ಅಂದ್ರೆ ಈ ಪದ್ಮಶ್ರೀ ಅವಾರ್ಡು ಕೂಡ ಸಿಗುತ್ತೆ. ಯಾಕೆ ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಇಂಗ್ಲೀಷ್ ಸಾಹಿತ್ಯದ ಒಂದು ಕೊಡುಗೆಗೆ ಪದ್ಮಶ್ರೀ ಅವಾರ್ಡನ್ನು ಕೂಡ ಈ ಭಾರತ ಸರ್ಕಾರ ಅವರಿಗೆ ಕೊಟ್ಟು ಗೌರವವನ್ನು ನೀಡುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ದೆನ್ ಲೆಟ್ಸ್ ಕಮ್ ಟು ದ ಪೋಯಮ್. ವಿಚ್ ಪೋಯಮ್? ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪಾ T.S. ನಮ್ಮ ಭಾರತೀಯರ ಇಂಗ್ಲೀಷನ್ನು ಇಲ್ಲಿ ನೋಡೋಣ. ಓಕೆ, ಯಾವ ರೀತಿ ಇದೆ. ಓಕೆ, ವಾರ್ಮಪ್ ಆ್ಯಕ್ಟಿವಿಟಿ ಏನಿದೆ ನೋಡ್ರಿ. Okay, assume that one of your teachers, 1 minute, assume ಊಹೆ ಮಾಡ್ಕೊಳ್ರಿ ಏನಂತೇಳಿ, that one of your teachers is retiring from school. ನಿಮ್ಮ ಶಿಕ್ಷಕರಲ್ಲಿ ಒಬ್ಬರು ಸ್ಕೂಲ್ನಿಂದ ರಿಟೈರ್ಡ್ ಆಗ್ತಾ ಇದ್ದಾರೆ. ಪ್ರಿಪೇರ್ ಎ ಸೆಂಡ್ ಅಪ್ ಸ್ಪೀಚ್ ಇನ್ ಪ್ರೈಸ್ ಆಫ್ ಅವರ್ ಅಚೀವ್ಮೆಂಟ್ಸ್ ಇನ್ ಸ್ಕೂಲ್. ಆ ಒಂದು ಸೆಂಡ್ ಅಪ್ ಫಂಕ್ಷನಲ್ಲಿ ಒಂದು ಸ್ಪೀಚನ್ನು ರೆಡಿ ಮಾಡಬೇಕು. ಯಾವುದು? ಅವರು ಆ ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ. ಹರ್ ಕಾಂಟ್ರಿಬ್ಯೂಷನ್ ಟು ಎಜುಕೇಷನ್, ಶಿಕ್ಷಣವನ್ನು
ಯಾವ ರೀತಿ ಅವರು ಮಕ್ಕಳಿಗೆ ಒಂದು ಸರಳ ರೀತಿಯಲ್ಲಿ ಅರ್ಥ ಮಾಡಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ. ಹರ್ ಬಾಂಡಿಂಗ್ ವಿತ್ ಸ್ಟೂಡೆಂಟ್ಸ್, ಯಾವ ರೀತಿ ಆ ಒಂದು ಶಿಕ್ಷಕರ ಒಂದು ಬಾಂಡು, ಬಂಧನ, ಪ್ರೀತಿ, ವಿಶ್ವಾಸ, ನಂಬಿಕೆ ವಿದ್ಯಾರ್ಥಿಗಳ ಜೊತೆ ಇತ್ತು. ಎಕ್ಸ್ಚೇಂಜ್ ದ ಸ್ಪೀಚ್ ವಿತ್ ಯುವರ್ ಫ್ರೆಂಡ್ಸ್, ಆ ಸ್ಪೀಚನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿಕೊಡ್ರಿ. ಓಕೆ, ಇಲ್ಲಿ ಕೂಡ ಈ ಪೋಯಮಲ್ಲಿ ಕೂಡ ಯಾವ ಪೋಯಮು, ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪಾ TS, ಈ ಪೋಯಮಲ್ಲಿ ಕೂಡ ನಮ್ಮ ಮಿಸ್ ಪುಷ್ಪಾರವರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಈ ಒಂದು ಶಾಲೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಒಂದು ಬೀಳ್ಕೊಡುವ ಸಮಾರಂಭವನ್ನು ನಮ್ಮ ಭಾರತೀಯ ಶೈಲಿಯ ಇಂಗ್ಲೀಷ್ನಲ್ಲಿ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ನಿಜೀಮ್ ಎಜಿಕಲ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಲೆಟ್ಸ್ ವಿ ವಿಲ್ ಸಿ. ಫ್ರೆಂಡ್ಸ್, ಅವರ್ ಡಿಯರ್ ಸಿಸ್ಟರ್ ಈಸ್ ಡಿಪಾರ್ಟಿಂಗ್ ಫಾರ್ ಫಾರಿನ್ ಇನ್ 2-3 days. ಫ್ರೆಂಡ್ಸ್, ನನ್ನ ಗೆಳೆಯರೇ, ಅವರ್ ಡಿಯರ್ ಸಿಸ್ಟರ್, ನಮ್ಮ ಪ್ರೀತಿಯ ಸಿಸ್ಟರ್, ಅಕ್ಕ ಅಥವಾ ತಂಗಿ, ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ, ನಮ್ಮ ಸ್ಕೂಲನ್ನು ಬಿಟ್ಟು, ಈಸ್ ಡಿಪಾರ್ಟಿಂಗ್ ಫಾರ್ ಫಾರಿನ್, ನಮ್ಮ ಸ್ಕೂಲನ್ನು ಬಿಟ್ಟು ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರಪ್ಪ ಅಂತಂದ್ರೆ ಫಾರಿನ್ಗೆ, ವಿದೇಶ ಪ್ರಯಾಣವನ್ನು ಅವರು ಬೆಳೆಸ್ತಾ ಇದ್ದಾರೆ. ಯಾವಾಗ? ಇನ್ನು 2-3 ದಿವಸಗಳಲ್ಲಿ. ನೆಕ್ಸ್ಟ್, ಆ್ಯಂಡ್ ವಿ ಆರ್ ಮೀಟಿಂಗ್ ಟುಡೇ, ಇವತ್ತು ಅವರನ್ನು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಎಲ್ಲರೂ ಭೇಟಿ ಆಗ್ತಾ ಇದ್ದೀವಿ. ಯಾಕಂದ್ರೆ ಅವರಿಗೆ ಒಂದು ಬೀಳ್ಕೊಡೋ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ನಿಜೀಮ್ ಎಜಿಕಲ್ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಕೂಡ್ಕೊಂಡಿದ್ದೀವಿ ನಾವೆಲ್ಲರೂ ಅಂತಂದ್ರೆ ವಿ ಆರ್ ಮೀಟಿಂಗ್ ಟುಡೇ ಟು ವಿಶ್ ಅವರ್ ಬಾರ್ನ್ ಓಯೇಜ್, ಅವರ ಒಂದು ಶುಭ ಪ್ರಯಾಣ, ಅವರ ಪ್ರಯಾಣ ಚೆನ್ನಾಗಿರಲಿ ಅಂತ ಹೇಳ್ಕೇಳಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಶುಭ ಹಾರೈಸಲು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೀವಿ. ಅವರ ಪ್ರಯಾಣ, ವಿದೇಶ ಪ್ರಯಾಣ ಸುಖಕರವಾಗಿರಲಿ ಅಂಥೇಳಿ. ಓಕೆ, ನೆಕ್ಸ್ಟ್, ಯು ಆರ್ ಆಲ್ ನೋವಿಂಗ್ ಫ್ರೆಂಡ್ಸ್. ನೋಡ್ರಿ, ನಮ್ಮ ಇಂಡಿಯನ್ ಇಂಗ್ಲೀಷ್ ನೋವಿಂಗನ್ನು ನಾವು ಯೂಸ್ ಮಾಡೋಂಗಿಲ್ಲ, ಸ್ವೀಟ್ನೆಸ್ಸನ್ನು ಯೂಸ್ ಮಾಡೋಂಗಿಲ್ಲ. ಈ ಸ್ವೀಟನ್ನು ನಾವು ಒಂದು ಫುಡ್ ಹೇಗಿದೆ ಅನ್ನೋದನ್ನು ಹೇಳಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಯು ಆರ್ ಆಲ್ ನೋವಿಂಗ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ ಗೆಳೆಯರೆ. ಏನಿದೆ, ಏನು ಗೊತ್ತಿದೆ ನಮಗೆಲ್ಲ? ವಾಟ್ ಸ್ವೀಟ್ನೆಸ್ ಈಸ್ ಇನ್ ಮಿಸ್ ಪುಷ್ಪಾ. ಮಿಸ್ ಪುಷ್ಪಾ ಅವರು ಬಹಳಷ್ಟು ಸ್ವೀಟ್ ಆಗಿದ್ದಾರೆ. ಸ್ವೀಟ್ ಅಂದರೆ ಅವ್ರು ತಿಂದು ನೋಡೋದಲ್ಲ, ಬಟ್ ಇಲ್ಲಿ ಕಂಪೇರ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಇಂಗ್ಲೀಷ್ ಹಿಂಗೆ. ಅದಕ್ಕೋಸ್ಕರ ಸ್ವೀಟ್ನೆಸ್ ಅಂದರೆ ಅವ್ರ ಕ್ವಾಲಿಟಿ, ಅವರ ಕ್ಯಾರೆಕ್ಟರನ್ನು ಅವ್ರು ಹೇಳ್ತಾ ಇದ್ದಾರೆ. ಐ ಡೋಂಟ್ ಮೀನ್ ಓನ್ಲಿ ಎಕ್ಸ್ಟರ್ನಲ್ ಸ್ವೀಟ್ನೆಸ್, ಅವ್ರು ಭಾಳ ಸ್ವೀಟ್ ಆಗಿದ್ದಾರೆ, ಸ್ವೀಟ್ನೆಸ್ ಆಗಿದ್ದಾರೆ ಅಂತ ನಾನು ಅದನ್ನು ಹೇಳ್ತಾ ಇಲ್ಲ. ಎಕ್ಸ್ಟರ್ನಲ್ ಸ್ವೀಟ್ನೆಸ್ ಅಂತ ನೀವು ತಿಳ್ಕೊಬೇಡ್ರಿ ಅಂತ ಹೇಳ್ತಾರೆ ಅವರು. ಎಕ್ಸ್ಟರ್ನಲ್ ಸ್ವೀಟ್ನೆಸ್ ಅಂದರೆ ಫಿಸಿಕಲ್ ಅಪಿಯರೆನ್ಸ್, ನೋಡಲಿಕ್ಕೆ ಚಂದ ಇದ್ದಾರೆ ಅಂತ ನೀವು ತಿಳ್ಕೊಬೇಡ್ರಿ. ಐ ಆಮ್ ಗೋಯಿಂಗ್ ಟು ಸೇ ದ್ಯಾಟ್ ಇಂಟರ್ನಲ್ ಸ್ವೀಟ್ನೆಸ್, ಅವರ ಒಂದು ಅಂತರಾತ್ಮದ ಬಗ್ಗೆ, ಇನ್ನರ್ ಕ್ವಾಲಿಟಿ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಬಹಳಷ್ಟು ಸ್ವೀಟ್ ಆಗಿದ್ದಾರೆ, ಅವರು ಒಳ್ಳೆಯ ಗುಣವನ್ನು ಹೊಂದಿದವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಎಕ್ಸ್ಪ್ರೆಸಿಂಗ್ ಹಿಯರ್ ಅವರ್ ಮಿಸ್ ಪುಷ್ಪಾ TS ಇಂಟರ್ನಲ್ ಸ್ವೀಟ್ನೆಸ್, ಇಂಟರ್ನಲ್ ಕ್ವಾಲಿಟಿ, ನಾಟ್ ದ ಫಿಸಿಕಲ್ ಅಪಿಯರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಮಿಸ್ ಪುಷ್ಪಾ ಈಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್. ಮಿಸ್ ಪುಷ್ಪಾ ಅವರು ಯಾವಾಗಲೂ ನಗ್ತಾ ಇರ್ತಾರೆ, ಮುಗುಳ್ ನಗೆಯಲ್ಲೇ ಇರ್ತಾರೆ. ಅವ್ರು ಯಾವತ್ತೂ ಸೆಟ್ ಮಾಡ್ಕೊಂಡವರೆಲ್ಲ, ಮುಖ ಗಂಟು ಹಾಕೊಂಡವ್ರೆ ಅಲ್ಲ. ಈವನ್ ಫಾರ್ ನೋ ರೀಸನ್ ಬಟ್ ಸಿಂಪ್ಲಿ ಬಿಕಾಸ್ ಶಿ ಈಸ್ ಫೀಲಿಂಗ್. ರೀಸನ್ ಇದ್ರೆ ನಗೋರಲ್ಲ, ಅವರು ಯಾವಾಗಲೂ ಕೂಡ ಅವರ ಭಾವನೆಗಳನ್ನು, ಅವರ ಎಮೋಷನ್ಸ್ಗಳನ್ನು, ಫೀಲಿಂಗ್ಸನ್ನು ಯಾವತ್ತು ಸಂತೋಷದಿಂದಾನೇ ಅವ್ರು ಇಟ್ಕೊಳ್ತಾ ಇದ್ರು. ದಿಸ್ ಈಸ್ ಮಿಸ್ ಪುಷ್ಪಾ. ಅವರನ್ನು ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ ಅನ್ನೋ ಫೀಲನ್ನು ಇಲ್ಲಿ ನಿಜೀಮ್ ಎಜಿಕಲ್ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಮಿಸ್ ಪುಷ್ಪಾ ಈಸ್ ಕಮಿಂಗ್ ಫ್ರಮ್ ಅ ವೆರಿ ಹೈ ಫ್ಯಾಮಿಲಿ. ಮಿಸ್ ಪುಷ್ಪಾ ಈಸ್ ನಾಟ್ ಬಿಲಾಂಗ್ಸ್ ಟು ಪುವರ್ ಫ್ಯಾಮಿಲಿ, ಶಿ ಬಿಲಾಂಗ್ಸ್ ಟು ವೆರಿ ರಿಚ್ ಫ್ಯಾಮಿಲಿ. ಅವರು ಅತ್ಯಂತ ಪ್ರಾಸ್ಪರ್ ಆಗಿರ್ತಕ್ಕಂಥ, ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವರು. ಯಾರು? ಮಿಸ್ ಪುಷ್ಪಾ ಅವರು. ಹರ್ ಫಾದರ್ ವಾಸ್ ರಿನೌಂಡ್ ಅಡ್ವೊಕೇಟ್. ಅವರ ಫಾದರು, ಅವರಪ್ಪ ರಿನೌಂಡ್ ಅಡ್ವೊಕೇಟ್. ರಿನೌಂಡ್ ಮೀನ್ಸ್ ವೆರಿ ಫೇಮಸ್.
ಅತ್ಯಂತ ಪ್ರಸಿದ್ಧ ವಕೀಲರವರು. ಯಾರಪ್ಪ? ಮಿಸ್ ಪುಷ್ಪಾರವರ ಅಪ್ಪ. ಎಲ್ಲಿದ್ದಾರೆ ಅವರು? ರಿನೌಂಡ್ ಅಡ್ವೊಕೇಟು ಇನ್ ಬಲ್ಸಾರ್ ಆರ್ ಸೂರತ್. ಇಲ್ಲಿ ಪೊಯೆಟಿವ್ ಕನ್ಫ್ಯೂಸ್ ಇದೆ, ಅವರೇನು ಬಲ್ಸಾರ್ದಲ್ಲಿದ್ದಾರೋ ಅಥವಾ ಸೂರತ್ದಲ್ಲಿದ್ದಾರೋ? ಯಾರು? ದ ಫಾದರ್ ಆಫ್ ಮಿಸ್ ಪುಷ್ಪಾ is a renowned famous advocate. He is in Surat or Balsar. Poet is also confusion here. Next, I am not remembering now which place. ನನಗೆ ಬಲ್ಸಾರು ಸೂರತ್ ಅಂತ ನನಗೇನಾಗ್ತಾ ಇಲ್ಲ, ಸರಿಯಾಗಿ ನೆನಪಾಗ್ತಾ ಇಲ್ಲ ಅಂತ ಇಲ್ಲಿ ನಿಸಿಮ್ ಎಜಿಕಲ್ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ. ಸೂರತ್ ಎಸ್, ಈಗ ನೆನಪಾಗತ್ತಾ ನೋಡ್ರಿ. ಇಲ್ಲ, ಅವ್ರು ಇರೋದು ನಿಜವಾಗಿ ಸೂರತಲ್ಲೇ. ಎಸ್, ಅವರಪ್ಪ ಇರೋದು ಸೂರತಲ್ಲೇ. ಯಾಕೆ ನೆನಪಾಗುತ್ತೆ ನೋಡ್ರಿ. ಒನ್ಸ್ ಒನ್ಲಿ ಐ ಸ್ಟೇಡ್ ಇನ್ ಸೂರತ್ ವಿತ್ ಫ್ಯಾಮಿಲಿ ಮೆಂಬರ್ಸ್. ನನ್ನ ಒಂದು ಕುಟುಂಬದ ಸದಸ್ಯರೊಂದಿಗೆ ನಾನು ಒಂದಿನ ಎಲ್ಲಿದ್ದೆ? ಸೂರತಲ್ಲಿದ್ದೆ. ಆಫ್ ಮೈ ಅಂಕಲ್ಸ್ ವೆರಿ ಓಲ್ಡ್ ಫ್ರೆಂಡ್. ಅಲ್ಲಿ ಯಾರಿದ್ರು ಸೂರತಲ್ಲಿ? ನನ್ನ ಅಂಕಲ್ನ ಅತ್ಯಂತ ಹಳೆಯ ಗೆಳೆಯರೊಬ್ಬರಿದ್ರು. ಅವ್ರ ಮನೆಯಲ್ಲಿ ನಾವು ಮತ್ತು ನಮ್ಮ ಫ್ಯಾಮಿಲಿ ಉಳ್ಕೊಂಡಿದ್ವಿ. ಹಿಸ್ ವೈಫ್ ವಾಸ್ ಕುಕಿಂಗ್ ವೆರಿ ನೈಸ್ಲಿ. ಆ ಅಂಕಲ್ನ ಹೆಂಡತಿ ಬಹಳಷ್ಟು ರುಚಿಕರವಾಗಿರ್ತಕ್ಕಂಥ ಅಡುಗೆಯನ್ನು ಮಾಡಿದ್ಳು. ನಾವು ಯಾವಾಗ ಅಲ್ಲಿ ಉಳ್ಕೊಂಡಿದ್ವಲ್ಲ ಆವಾಗ. ದಟ್ ಟೈಮ್ ವಾಸ್ ಲಾಂಗ್ ಟೈಮ್ ಎಗೋ. ಅದು ಬಹಳ ವರ್ಷಗಳ ಹಿಂದೆ, ಈಗಲ್ಲ. ಆವಾಗ ನಾನು ಸೂರತ್ತಲ್ಲಿ ಉಳ್ಕೊಂಡಿದ್ದೆ. ಆವಾಗ ಅವರಪ್ಪ ಸೂರತಲ್ಲೇ ಬಹಳಷ್ಟು ಪ್ರಸಿದ್ಧ ವಕೀಲರಾಗಿದ್ರು. ಕಮಿಂಗ್ ಬ್ಯಾಕ್ ಟು ಮಿಸ್ ಪುಷ್ಪಾ. ಇಲ್ಲೇನು ಮಾಡ್ತಾರೆ ಪೋಯಟ್ ಅವರು? ಸಡನ್ ಆಗಿ ಸೂರತ್ಗೆ ಹೋಗ್ಬಿಡ್ತಾರೆ. ಮತ್ತೆ ಕಮಿಂಗ್ ಬ್ಯಾಕ್ ಟು ಮಿಸ್ ಪುಷ್ಪಾ ಅವ್ರ ಕಡೆಗೆ ಬರ್ತಾರೆ. ಅವ್ರ ಬಗ್ಗೆ ಮಾತಾಡಿದ್ರೆ, ಯಾಕಂದ್ರೆ ಸಂಡ ಪಾರ್ಟಿ ಅದಾರ, ಇದು ಬೀಳ್ಕೊಡೋ ಸಮಾರಂಭ ಇದೆ, ಅವ್ರ ಬಗ್ಗೆ ಮಾತಾಡ್ಬೇಕಲ್ರಿ. ಸಿ ಈಸ್ ಮೋಸ್ಟ್ ಪಾಪ್ಯುಲರ್ ಲೇಡಿ. ನಮ್ಮ ಸ್ಕೂಲಲ್ಲಿ, ನಮ್ಮ ಶಾಲೆಯಲ್ಲಿ ಅತ್ಯಂತ ಒಂದು ಜನಪ್ರಿಯತೆಯನ್ನು ಪಡೆದಿರ್ತಕ್ಕ ಮೇಡಮ್ ಅವರವರು ಯಾರಪ್ಪ ಅಂದರೆ ಮಿಸ್ ಪುಷ್ಪಾರವರು. ವಿತ್ ಮೆನ್ ಆಲ್ಸೋ ಆ್ಯಂಡ್ ಲೇಡೀಸ್ ಆಲ್ಸೋ. ಪುರುಷರು ಕೂಡ ಬಹಳಷ್ಟು ಇಷ್ಟಪಡ್ತಾರೆ, ಹೆಣ್ಮಕ್ಳು ಕೂಡ, ಸ್ಟೂಡೆಂಟ್ಸು, ಟೀಚರ್ಸು, ಕಲೀಗ್ಸು ಎಲ್ಲರೂ ಕೂಡ ಅವರಿಗೆ ಬಹಳಷ್ಟು ಪ್ರೀತಿ ಪಾತ್ರರಾದವರು. ಯಾರ್ರೀ? ಮಿಸ್ ಪುಷ್ಪಾ. ಓಕೆ. ವೆನೆವರ್ ಐ ಆಸ್ಕ್ಡ್ ಹರ್ ಟು ಡೂ ಎನಿಥಿಂಗ್. ನಾ ಯಾವಾಗಲೂ ಏನಾದರೂ ಅವರಿಗೆ ಮಾಡು ಅಂತ ಹೇಳದಪ್ಪ ಅಂತಂದ್ರೆ, ಶಿ ವಾಸ್ ಸೇ ಜಸ್ಟ್ ನೌ ಒನ್ಲಿ ಐ ವಿಲ್ ಡೂ ಇಟ್. ಆಯಿತು, ನಾ ಈಗ ಸದ್ಯನೇ ಮಾಡ್ತೀನಿ ಅಂತ ಹೇಳೋರು ಅವರು. ಯಾರು? ಮಿಸ್ ಪುಷ್ಪಾ ಅವರು. ಮಿಸ್ ಪುಷ್ಪಾ ಅವರು ಏನಪ್ಪ ಅಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅವ್ರು ಏನೇ ಹೇಳಿದ್ರು ಕೂಡ ಓಕೆ ನಾನು ಮಾಡ್ತೀನಿ ಈಗ ಅಂತ ಹೇಳ್ತಿದ್ರು. ದ್ಯಾಟ್ ಈಸ್ ಶೋಯಿಂಗ್ ಗುಡ್ ಸ್ಪಿರಿಟ್. ಇದು ಏನು ತೋರಿಸುತ್ತಪ್ಪ ಅಂದ್ರೆ ಅವರ ಒಂದು ಒಳ್ಳೆಯ ಚೈತನ್ಯವನ್ನು, ಸ್ಫೂರ್ತಿಯನ್ನು ಇದು ತೋರಿಸುತ್ತೆ. ಐ ಆಮ್ ಆಲ್ವೇಸ್ ಅಪ್ರಿಸಿಯೇಟಿಂಗ್ ದ ಗುಡ್ ಸ್ಪಿರಿಟ್. ನಾನು ಯಾವಾಗಲೂ ಈ ಒಂದು ಅವರ ಒಂದು ಒಳ್ಳೆಯ ಸ್ಫೂರ್ತಿಯನ್ನು, ಸ್ಪಿರಿಟನ್ನು, ಒಂದು ಚೈತನ್ಯವನ್ನು ನಾನು ಯಾವಾಗಲೂ ನಿಸಿಮ್ ಎಜಿಕೆಲ್ ಅವರು ಅಪ್ರಿಸಿಯೇಟ್ ಮಾಡ್ತಾರೆ, ಅಂದರೆ ಹೊಗಳ್ತಾರೆ. ಮಿಸ್ ಪುಷ್ಪಾ ಈಸ್ ನೆವರ್ ಸೇಯಿಂಗ್ ನೋ. ಯಾವತ್ತು ಈ ಕೆಲಸ ಆಗಲ್ಲ ಅಂತ ಹೇಳಿದವರೆಲ್ಲ ಅವರು ಯಾವಾಗಲೇ ನಾನು ಮಾಡ್ತೀನಂತ ಹೇಳಿದವರೇ ಈ ಮಿಸ್ ಪುಷ್ಪಾ ಅವರು. ವಾಟ್ ಎವರ್ ಐ ಆರ್ ಎನಿಬಡಿ ಈಸ್ ಆಸ್ಕಿಂಗ್ ಶಿ ಈಸ್ ಆಲ್ವೇಸ್ ಸೇಯಿಂಗ್ ಎಸ್. ನಾನೇ ಆಗಲಿ, ಯಾರೇ ಆಗಲಿ, ಇನ್ನುಳಿದ ಕಲೀಗ್ಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅವರು. ಯಾವಾಗಲೂ ಕೂಡ ಎಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಟುಡೇ ಶಿ ಈಸ್ ಗೋಯಿಂಗ್ ಟು ಇಂಪ್ರೂವ್ ಹರ್ ಪ್ರಾಸ್ಪೆಕ್ಟ್. ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಮ್ಮ ನಗಲಿ ತಮ್ಮ ಪ್ರಗತಿಯನ್ನು ಇನ್ನೊಂದು ಸ್ವಲ್ಪ ಹೈಯರ್ ಟ್ರೈನಿಂಗ್ ತಗೊಳ್ಳಿಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಪ್ರಾಸ್ಪೆಕ್ಟ್ ಅಂದರೆ ಪ್ರಗತಿಯನ್ನು, ಅವರ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಅವರು ಫಾರಿನ್ಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ವಿಶಿಂಗ್ ಹರ್ ಬಾರ್ನ್ ಓಯೇಜ್. ನಾವೆಲ್ಲ ಅವರಿಗೆ ಶುಭ ಹಾರೈಸುತ್ತಾ ಇದ್ದೀವಿ, ಶುಭ ಕೋರ್ತಾ ಇದ್ದೀವಿ. ಅವರ ಪ್ರಯಾಣ ಸುಖಕರವಾಗಿರಲಿ, ಅವರ ಜೀವನ ಸಮೃದ್ಧವಾಗಿರಲಿ ಅಂತ ಇಲ್ಲಿ ನಿಸಿಮ್ ಎಜಿಕೆಲ್ ಅವರು ಹೇಳ್ತಾ ಇದ್ದಾರೆ. ನೌ ಐ ಆಸ್ಕ್ ಅದರ್ ಸ್ಪೀಕರ್ಸ್ ಟು ಸ್ಪೀಕ್. ನಾನು ಮಾತಾಡೋದು ಮುಗೀತು, ಇನ್ನುಳಿದ ಮಾತುಗಾರರಿಗೆ, ಮಾತನಾಡೋರಿಗೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳಿ ನಿಸಿಮ್ ಎಜಿಕೆಲ್ ಅವರು ಹೇಳ್ತಾರೆ. ಆ್ಯಂಡ್ ಆಫ್ಟರ್ ವರ್ಡ್ಸ್ ಮಿಸ್ ಪುಷ್ಪಾ ವಿಲ್ ಡೂ ಸಮ್ಮಿಂಗ್. ಇದೆಲ್ಲ ಆದಮೇಲೆ, ಎಲ್ಲ ಮಾತನಾಡಿದ ಮೇಲೆ ಕೊನೆಗೆ ಒಂದು ಬೀಳ್ಕೊಡುವ ಸಮಾರಂಭವನ್ನು, ಗುಡ್ ಬೈ ಪಾರ್ಟಿಗೆ ಅವರು ಕೊನೆಯ ಒಂದುಗೂಡಿಸಿ ಮುಕ್ತಾಯವನ್ನು ಮಾಡ್ತಾರೆ ಅನ್ನೋದೇ
ಈ ಒಂದು ಪೋಯಮ್ದ ಉದ್ದೇಶ, ಥೀಮು, ಮೆಸೇಜು ಅಂದ್ರೆ ಇಲ್ಲಿ ನಿಸೀಮ್ ಎಜ್ಕಿಲ್ ಅವರು ಏನು ಮಾಡಿದಾರಪ್ಪ ಅಂದ್ರೆ ಈ ಒಂದು ಇಂಡಿಯನ್ ಇಂಗ್ಲೀಷನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದನ್ನು ಈ ಪೋಯಮ್ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಐ ಹೋಪ್ ಮೈ ಡಿಯರೆಸ್ಟ್ English literature lovers, I hope you understood this poem. That poem is Miss Pushpa T.S. Goodbye Party. Okay, I hope you understood. Okay, if you understood, you can give like for this video class and you can share with your friends group and it will help them also. If you have that any doubts, you can comment in the comment section. Okay. ಮತ್ತು ಮುಂದಿನ ಕ್ಲಾಸಲ್ಲಿ ಮುಂದಿನ ಇನ್ನೊಂದು ವಿಡಿಯೋದಾಗಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಓಕೆ, ಸಿ ಯು, ಬಾಯ್.